ಸ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಹಾರನೂಪುರ ಸಂಯುಕ್ತ ಲಕ್ಷ್ಮೀದೇವಿ ವಿಚಿಂತ್ಯಯೇ ನಮಶ್ಚಂಡಿಕಾಯೇ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ವಾರದ ದಿನಗಳಲ್ಲಿ ವಿಶೇಷವಾದಂತಹ ಆಕರ್ಷಣೆ ಇರತಕ್ಕಂಥದ್ದು, ಆ ದಿವಸ ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಆರಾಧಿಸ್ತಕ್ಕಂತಹ ದಿನ ಅಂತಂದರೆ ಅದು ಲಕ್ಷ್ಮೀ ಪ್ರಧಾನವಾಗಿರತಕ್ಕಂತಹ ಶುಕ್ರವಾರ ಅಂತೇಳಿ ಹೇಳಬಹುದು. ಲಕ್ಷ್ಮಿ ಯಾರಿಗೆ ಬೇಡ, ಎಲ್ಲರಿಗೂ ಕೂಡ ಬೇಕೇ ಬೇಕು. ಆದ್ದರಿಂದ ಆ ಲಕ್ಷ್ಮಿಯ ಒಂದು ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ, ಲಕ್ಷ್ಮಿಯ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಇರಲಿ ಅನ್ನತಕ್ಕಂತಹ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಶುಕ್ರವಾರದ ದಿವಸ ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ವಾರಗಳಲ್ಲಿ ಶುಕ್ರವಾರ ಅನ್ನತಕ್ಕಂಥದ್ದು ಹೆಚ್ಚು ಆಕರ್ಷಣಾಯುಕ್ತವಾದಂತಹ ದಿನ ಅಂಥೇಳಿ ನಾವು ಹೇಳಬಹುದು. ಆದರೆ ನಮ್ಮ ಧರ್ಮದಲ್ಲಿ ಶುಕ್ರವಾರಕ್ಕೆ ಯಾವ ರೀತಿಯಾದಂತಹ ಶಾಸ್ತ್ರೀಯವಾದಂತಹ ಮಹತ್ವ ಇದೆ. ಶುಕ್ರವಾರ ಅಂದರೆ ಕೇವಲ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಸಂಪತ್ತನ್ನು ಗಳಿಸತಕ್ಕಂಥದ್ದು ಅಷ್ಟೇಯ, ಅದಕ್ಕೆ ಹೊರತಾಗಿ ಇನ್ನೇನಾದರೂ ಶುಕ್ರವಾರದ ದಿವಸ ಇರತಕ್ಕಂತಹ ಮಹತ್ವ ಇದೆಯಾ ಅಂತ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಅವೆಲ್ಲ ತಿಳಿದುಕೊಳ್ಳಬೇಕಾದರೆ ನಾವು ಶಾಸ್ತ್ರವನ್ನು, ಪುರಾಣಗಳನ್ನು, ವೇದವನ್ನು ಅವಲಂಬಿಸಬೇಕಾಗಿದೆ. ಅದರಲ್ಲಿ ಏನು ಹೇಳಿದೆ, ಅದರಲ್ಲಿ ಹೇಳಿರತಕ್ಕಂಥದ್ದು ಯಾವ ಶಾಸ್ತ್ರ ಗ್ರಂಥಗಳಲ್ಲಿದೆ ಅಂತ ತಿಳಿದುಕೊಂಡು ಅದನ್ನು ನಾವು ನಿಮಗೆ ತಿಳಿಸ್ತೀವಿ. ಯಾಕೆಂದರೆ ಎಲ್ಲರಿಗೂ ಕೂಡ ಸರಿಯಾದ ಜ್ಞಾನ ಇರಲಿ ಅನ್ನತಕ್ಕಂಥದ್ದು. ಶುಕ್ರವಾರ ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡತಕ್ಕಂಥದ್ದು, ಸಂಪತ್ತನ್ನು ಗಳಿಸತಕ್ಕಂಥದ್ದೇ ಪ್ರಧಾನ ಆಗಿಬಿಟ್ಟಿದೆ. ಅದರಿಂದ ಶುಕ್ರವಾರದಲ್ಲಿ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಿದರೆ ನಮ್ಮ ಒಂದು ಪ್ರಗತಿಗೆ, ಅಭಿವೃದ್ಧಿಗೆ ಅದು ಕಾರಣ ಆಗುತ್ತೆ ಅಂತ ತಿಳಿದುಕೊಂಡು ಶುಕ್ರವಾರವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತೆ. ಆದರೆ ಎಲ್ಲರೂ ತಿಳಿದುಕೊಂಡಂತೆ ಶುಕ್ರವಾರಕ್ಕೆ ಅಧಿದೇವತೆ ಲಕ್ಷ್ಮಿ ಅಲ್ಲ, ಇಂದ್ರನನ್ನು ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಇಂದ್ರ ಇನ್ನೊಂದು ವಿಶೇಷವಾಗಿ ಸ್ವರ್ಗದ ಅಧಿಪತಿ, ಎಲ್ಲ ಭೋಗಗಳಿಗೂ ಕೂಡ ಅಧಿಪತಿಯಾಗಿರತಕ್ಕಂಥವನು. ಈ ದಿಕ್ಪಾಲಕರಲ್ಲಿ ಅವನು ಪ್ರಧಾನವಾಗಿರತಕ್ಕಂಥವನು ಇಂದ್ರ. ಆದ್ದರಿಂದ ರಾಜ್ಯಾಧಿಕಾರ, ರಾಜ್ಯಲಕ್ಷ್ಮಿ ಇವೆಲ್ಲವನ್ನು ನಾವು ಉಪಮೇಯವನ್ನು ಕೊಟ್ಟರೆ ಅದು ಇಂದ್ರನಿಗೆ ನಾವು ಕೊಡಬೇಕಾಗುತ್ತೆ. ಅಷ್ಟದಿಕ್ಪಾಲಕರಲ್ಲಿ ಪ್ರಧಾನವಾಗಿರತಕ್ಕಂತಹ ದೇವರ ದಿಕ್ಪಾಲಕನಾಗಿರತಕ್ಕಂತಹ ಇಂದ್ರನಿಗೆ. ಆದ್ದರಿಂದ ಶುಕ್ರವಾರಕ್ಕೆ ನಾವು ಇಂದ್ರನನ್ನು ಪ್ರಧಾನ ದೇವತೆ ಅಂಥೇಳಿ ತೆಗೆದುಕೊಳ್ತೀವಿ. ಅಂದರೆ ಶುಕ್ರಗ್ರಹ ಅಂತ ನಾವು ತೆಗೆದುಕೊಂಡಾಗಲೂ ಕೂಡ ಈ ಐಷಾರಾಮಿ ಜೀವನ, ಲಕ್ಸುರಿ ಲೈಫ್ ಏನಿದೆ, ಆ ಶುಕ್ರಗ್ರಹ ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೋ, ಅವನು ಸುಸ್ಥಿತಿಯಲ್ಲಿ ಇರ್ತಾನೋ ಅಂಥವರು ಭೋಗಭಾಗ್ಯಗಳನ್ನು ಅನುಭವಿಸಿಕೊಂಡು ಆ ಮೂಲಕ ಸುಖ ಜೀವನವನ್ನು, ಐಷಾರಾಮಿ ಜೀವನವನ್ನು ಮಾಡ್ತಾರೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸಾಮಾನ್ಯವಾಗಿ ಚಲನಚಿತ್ರ ನಟರಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಲೌಕಿಕವಾದಂತಹ ಸುಖ ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಇರುತ್ತೋ ಅದಕ್ಕೆ ಶುಕ್ರಗ್ರಹ ಪ್ರಮುಖವಾಗಿ ಕಾರಣ ಆಗಿರುತ್ತೆ. ಅದರಿಂದ ಇದು ಜ್ಯೋತಿಷ್ಯ ಶಾಸ್ತ್ರದ ವಿಚಾರ. ಅಂದರೆ ಯಾವುದೇ ಒಂದು ಸುಖಕ್ಕೆ, ನಮ್ಮ ಒಂದು ಭೋಗಭಾಗ್ಯಗಳಿಗೆ ಕಾರಣ ಆಗತಕ್ಕಂಥವನು ಶುಕ್ರಗ್ರಹ ಆಗಿರುವುದರಿಂದ ಆ ಭೋಗಭಾಗ್ಯಗಳನ್ನು ಅನುಭವಿಸುವುದಕ್ಕೆ ಸಂಪತ್ತು ಪ್ರಮುಖವಾಗಿರುವುದರಿಂದ ಲಕ್ಷ್ಮಿಯ ಪೂಜೆಯನ್ನು ಶುಕ್ರವಾರದ ದಿವಸ ಮಾಡ್ತಾರೆ ಎಲ್ಲರೂ ಕೂಡ. ಅದಕ್ಕೆ ಪ್ರಧಾನವಾದಂತಹ ದೇವತೆ ನಾವು ಇಂದ್ರ ಅಂಥೇಳಿ ನಾವು ತೆಗೆದುಕೊಳ್ತೀವಿ. ಇಂದ್ರ ಗಜಾವರೂಢಂ ವಜ್ರಾಂಕುಶಂ ಮರಾಭಯಂ ಕಲೈಹಿ ಚತುರ್ಭಿಹಿ ದದತಂ ಶುಕ್ರಾದೀಶ್ವರಂ ಆಶ್ರಯೇ ಅಂಥೇಳಿ ಹೇಳ್ತಾರೆ. ಅಂದರೆ ಇಂದ್ರನನ್ನು ನಾವು ಶುಕ್ರವಾರದ ದಿವಸದಲ್ಲಿ ವಿಶೇಷವಾಗಿ ಆಶ್ರಯವನ್ನು, ಅವನನ್ನು ನಾವು ಪೂಜೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡಿದಾಗ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ಇಂದ್ರನನ್ನು ಕೂಡ ಇಂದಿನ ವೇದ ಕಾಲದಲ್ಲಿ ಇರತಕ್ಕಂತಹ ಜೀವನ ಪದ್ಧತಿ ಬೇರೆ, ಈಗಿರತಕ್ಕಂಥದ್ದೇ ಬೇರೆ. ಅಂದರೆ ಒಂದೊಂದು ಯುಗದಲ್ಲಿಯೂ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಆ ಯುಗಧರ್ಮಕ್ಕೆ ಅನುಸಾರವಾಗಿ ಜೀವನ ಕ್ರಮವನ್ನು ಕೂಡ ಹೇಳಿದ್ದಾರೆ. ಆದರೆ ವೇದಶಾಸ್ತ್ರಗಳು ಏನು ಹೇಳುತ್ತೆ ಅದು 4 ಯುಗದಲ್ಲೂ ಒಂದೇ ರೀತಿಯಾಗಿ ಹೇಳುತ್ತೆ. ಅದು ಯುಗದಿಂದ ಯುಗಕ್ಕೆ ವೇದ ಬದಲಾವಣೆ ಆಗಲ್ಲ, ವೇದ ಹೇಳಿರ್ತಕ್ಕಂಥ ಬದಲಾವಣೆ ಆಗುವುದಿಲ್ಲ. ಉದಾಹರಣೆಗೆ ವೇದದಲ್ಲಿ ಹೇಳಿದ್ದಾರೆ, ಸತ್ಯಂ ಮದ ಧರ್ಮಂ ಝರ ಸ್ವಾಧ್ಯಾಯ ಅನ್ಮ ಪ್ರಮದಃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಇದೆಲ್ಲ ವೇದದಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಕೃತಯುಗಕ್ಕೆ ಅನ್ವಯ ಆಗುತ್ತೆ, ಕಲಿಯುಗಕ್ಕೆ ಅನ್ವಯವಾಗಲ್ಲ ಅಂತ ನಾವು ಹೇಳೋಕ್ಕಾಗ. ಸತ್ಯಂಬದ ಧರ್ಮ ಎಲ್ಲ ಸಮಯದಲ್ಲೂ, ಎಲ್ಲ ಯುಗದಲ್ಲೂ ಸತ್ಯ ಹೇಳಲೇಬೇಕು. ಎಲ್ಲ ಯುಗದಲ್ಲಿಯೂ ತಂದೆ ತಾಯಿ ದೇವರೆಂದು ಭಾವಿಸಲೇಬೇಕು. ಇದೆಲ್ಲ ಹೀಗೆ ವೇದ ಅನ್ನತಕ್ಕಂಥದ್ದು ಸಾರ್ವಕಾಲಿಕವಾಗಿರತಕ್ಕಂತಹ ಸತ್ಯ ಆಗಿರುವುದರಿಂದ ಅದರಲ್ಲಿ ಹೇಳಿರತಕ್ಕಂತಹದ್ದು ಏನಿದೆ ಅದು ಸಾರ್ವಕಾಲಿಕವಾಗಿಯೂ ಕೂಡ ನಾವು ಅನುಸರಣೆ ಮಾಡುವುದಕ್ಕೆ ಪೂರಕವಾಗಿರುತ್ತೆ. ಅದೇ ಈ ಶುಕ್ರವಾರದ ವಿಚಾರದಲ್ಲಿ ನಾವು ತೆಗೆದುಕೊಂಡರೂ ಕೂಡ ಆ ಶುಕ್ರಗ್ರಹಕ್ಕೆ ಇಂದ್ರ ಅದ ಪ್ರಧಾನ ದೇವತೆ, ಇಂದ್ರಾಣಿ ಪ್ರತ್ಯಧಿ ದೇವತೆ ಇರುವುದರಿಂದ, ಇಂದ್ರಾಣಿ ಅಂದರೆ ಇಂದ್ರನ ಪತ್ನಿ. ಆದ್ದರಿಂದ ಆ ಲಕ್ಷ್ಮೀ ಸ್ವರೂಪ ಅಂತ ಅಮ್ಮನವರ ಸ್ವರೂಪವು ಕೂಡ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ಅನ್ನತಕ್ಕಂತಹ ಶ್ಲೋಕದಿಂದ ನಾವು ದೇವಿಯ
ಒಂದು ಪೂಜೆಯನ್ನು ಮಾಡ್ತೀವಿ. ಅಂದರೆ ಇಂದ್ರನ ಪತ್ನಿಯಾಗಿರತಕ್ಕಂತಹ ಶಚಿಯನ್ನು ನಾವು ಶುಕ್ರವಾರದ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಅಂದರೆ ಶಚಿಯ ಸಹಿತನಾಗಿರತಕ್ಕಂತಹ ಇಂದ್ರನ ಪೂಜೆಯನ್ನು ಶುಕ್ರವಾರದ ದಿವಸ ನೀವು ಮಾಡಿದರೆ ವಿಶೇಷವಾದಂತಹ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ಅದರಿಂದ ಶುಕ್ರವಾರದ ಪ್ರಧಾನ ದೇವತೆಯಾಗಿರತಕ್ಕಂತಹ ಇಂದ್ರನನ್ನು ನಾವು ಶುಕ್ರವಾರದ ದಿವಸ ಪೂಜೆಯನ್ನು ಮಾಡತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಶುಕ್ರವಾರದ ದಿವಸ ಎಲ್ಲ ದೇವಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನು ಮಾಡ್ತಾರೆ. ಅದು ತಪ್ಪಂತಲ್ಲ, ಮಾಡಬೇಕು. ಆ ವಿಚಾರ ಮುಂದೆ ಹೇಳ್ತೀನಿ. ಆದರೆ ನಾವು ಮೂಲವನ್ನು ನಾವು ತೆಗೆದುಕೊಂಡಾಗ ಅವತ್ತಿಗೆ ಇಂದ್ರನ ಪೂಜೆಯೇ ನಮ್ಮ ಕೋರಿದ ಇಷ್ಟಾರ್ಥಗಳನ್ನು ಕೊಡತಕ್ಕಂಥದ್ದು ಅಂಥೇಳಿ ನಾವು ಈ ಶಾಸ್ತ್ರದ ಈ ಶ್ಲೋಕದ ಆಧಾರದ ಮೇಲೆ ಹೇಳಬೇಕಾಗುತ್ತೆ. ವಿಶೇಷವಾಗಿ ಶುಕ್ರವಾರದ ದಿವಸ ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಲಕ್ಷ್ಮಿಯ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಪೂಜೆಯನ್ನು ಮಾಡತಕ್ಕಂಥದ್ದು ಕೂಡ ಒಂದು ವಿಶೇಷವಾಗಿ ಶುಕ್ರವಾರದ ದಿವಸ ಫಲವನ್ನು ಕೊಡುತ್ತೆ ಅಂಥೇಳಿ. ಒಂದು ದೇವಿಯ ಪೂಜೆಯನ್ನು ಮಾಡತಕ್ಕಂತಹ ಅಥವಾ ದೇವಿ ಉಪಾಸಕರು ಏನಿದ್ದಾರೆ ಅವರೆಲ್ಲವೂ ಶುಕ್ರವಾರದ ದಿವಸ ವಿಶೇಷ ಪೂಜೆಯನ್ನು ಮಾಡಿ ಆ ಮೂಲಕ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದರಿಂದ ಶುಕ್ರವಾರದ ದಿವಸ ಈ ಇಂದ್ರನ ಪೂಜೆಯನ್ನು ಮಾಡತಕ್ಕಂಥದ್ದು ವೇದ ಕಾಲದಿಂದಲೂ ಬಂದಿದೆ. ಆದರೆ ಅದಕ್ಕೂ ಕೂಡ ಮಿಗಿಲಾಗಿರತಕ್ಕಂತಹ ಸರ್ವೋತ್ತಮವಾಗಿರತಕ್ಕಂತಹ ಪೂಜೆ ಅಂತಂದರೆ ಅಮ್ಮನವರ ಪೂಜೆಯನ್ನು ನಾವು ಶುಕ್ರವಾರದ ದಿವಸ ಮಾಡತಕ್ಕಂಥದ್ದು. ಅದು ಶುಕ್ರವಾರದ ದಿವಸ ಯಾವ ದೇವಿಯ ಪೂಜೆಯನ್ನು ಮಾಡಬೇಕು? ಮಹಾಕಾಳಿ ರೂಪದಲ್ಲಿ ಪೂಜೆಯನ್ನು ಮಾಡಬಹುದು, ಮಹಾಲಕ್ಷ್ಮಿ ರೂಪದಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ವಿಶೇಷವಾದ ಕೋರಿದ ಇಷ್ಟಾರ್ಥಗಳನ್ನು ಕೊಡುತ್ತೆ. ಸರಸ್ವತಿಯ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೂ ಕೂಡ ಶುಕ್ರವಾರದ ದಿವಸ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಈ ಲಲಿತಾ ಮಹಾ ತ್ರಿಪುರ ಸುಂದರಿ ಇಂತಹ ಪೂಜೆಯನ್ನು ಕೂಡ ಮಾಡತಕ್ಕ ಲಲಿತಾ ರಾಜರಾಜೇಶ್ವರಿ ಪೂಜೆಯನ್ನು ಮಾಡತಕ್ಕಂಥ ಶುಕ್ರವಾರದ ದಿವಸ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಅದರಿಂದ ದೇವಿ ಸಂಬಂಧಿತವಾಗಿರತಕ್ಕಂತಹ ಅಮ್ಮನವರಿಗೆ ಸಂಬಂಧಪಟ್ಟಂತಹ ಯಾವುದೇ ಯಜ್ಞ ಯಾಗಾದಿಗಳನ್ನು ಶುಕ್ರವಾರದ ದಿವಸ ಮಾಡತಕ್ಕಂಥದ್ದು, ದೇವಿಗೆ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಹೇಳಿರತಕ್ಕಂತಹ ಶ್ಲೋಕಗಳು, ಸ್ತೋತ್ರಗಳು, ಸೌಂದರ್ಯ ಲಹರಿ ಇರಬಹುದು, ಅಥವಾ ಲಲಿತಾ ಸಹಸ್ರನಾಮ ಇರಬಹುದು, ಲಕ್ಷ್ಮೀ ಸಹಸ್ರನಾಮ ಇರಬಹುದು, ಲಕ್ಷ್ಮೀ ಅಷ್ಟೋತ್ತರ ಇರಬಹುದು, ಕನಕದಾರ ಸ್ತೋತ್ರ ಇರಬಹುದು. ಇಂತಹ ಯಾವುದೇ ದೇವಿಗೆ ಸಂಬಂಧಪಟ್ಟಿರತಕ್ಕಂತಹ ಸ್ತೋತ್ರಗಳನ್ನು ಶುಕ್ರವಾರದ ದಿವಸ ನೀವು ವಿಶೇಷವಾಗಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಠಿಸುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಕೌಟುಂಬಿಕವಾದ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಮಸ್ಯೆಗಳು, ಆರೋಗ್ಯದಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಸಮಸ್ಯೆಗಳು, ರಾಜಕೀಯವಾದ ಸಮಸ್ಯೆಗಳು, ಎಲ್ಲರಿಗೂ ಕೂಡ ಅವ್ರದ್ದೇ ಆದ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಕ್ಕೆಲ್ಲವೂ ಕೂಡ ನಾವು ಅಮ್ಮನವರ ಪೂಜೆಯನ್ನು ಮಾಡುವುದರಿಂದ, ಅದು ಶುಕ್ರವಾರದ ದಿವಸ ನಾವು ಮಾಡುವುದರಿಂದ ದುರ್ಗತಿ ನಾಶಿನಿ ಅಂತ ಹೇಳ್ತೀವಿ. ಯಾವುದೇ ರೀತಿಯಾದಂತಹ ಕಷ್ಟಗಳು ಇದ್ದರೆ ಅವೆಲ್ಲವನ್ನು ನಾವು ವಿಶೇಷವಾದಂತಹ ಸಂದರ್ಭದಲ್ಲಿ ಅಂದರೆ ಪರ್ವಕಾಲಗಳಲ್ಲಿ ವಿಶೇಷವಾದ ದಿವಸಗಳಲ್ಲಿ ಅಂದರೆ ಶುಕ್ರವಾರ ಬರುತ್ತೆ, ಶುಕ್ರವಾರದ ದಿವಸ ನೀವು ಮಾಡುವುದರಿಂದ ಒಂದು ವಿಶೇಷ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಭೃಗವಾಸರೆ ಪಂಚವಾರಂ ಧನಿ ಭವೇತ್ ಅಂತೇಳಿ ಹೇಳಿದ್ದಾರೆ. ಈ ಲಕ್ಷ್ಮೀ ಹೃದಯ ಅನ್ನತಕ್ಕಂಥದ್ದು ವಿಶೇಷವಾಗಿರತಕ್ಕಂಥ ಯಾರು ಶುಕ್ರವಾರದ ದಿವಸ ಸಂಧ್ಯಾಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾರೋ ಪಂಚವಾರಂ ಧನಿ ಭವೇತ್ ಅಂದರೆ 5 ವಾರದಲ್ಲಿ ಅವರು ಧನಿಕ ಎಂಥ ದರಿದ್ರನಾಗಿದ್ದರೂ ಕೂಡ ಅವನಿಗೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ, ಧನಿಕನಾಗ್ತಾನೆ ಅನ್ನತಕ್ಕಂಥದ್ದು ಅದರಲ್ಲೇ ಹೇಳಿದ್ದಾರೆ. ಎಷ್ಟೋ ಸ್ತೋತ್ರ ಸಾಹಿತ್ಯದಲ್ಲಿ ಇವೆಲ್ಲವನ್ನು ನಾವು ನೋಡಬಹುದು. ಆದ್ದರಿಂದ ಈ ಲಕ್ಷ್ಮಿಗೆ ಸಂಬಂಧಪಟ್ಟಿರತಕ್ಕಂತಹ ಒಟ್ಟಿನಲ್ಲಿ ದೇವಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಅದಕ್ಕೆ ಎಷ್ಟೋ ಜನಕ್ಕೆ ಆರ್ಥಿಕ ಸಮಸ್ಯೆ ಇರುವುದನ್ನು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ, ತಪ್ಪೇನೂ ಇಲ್ಲ, ಮಾಡಲೇಬೇಕಾಗಿರತಕ್ಕಂಥದ್ದು. ಶುಕ್ರವಾರವೇ ಲಕ್ಷ್ಮೀ ಪೂಜೆಗೆ ಶ್ರೇಷ್ಠ. ಆದರೆ ಅದನ್ನು ನಾವು ತಿಳಿದುಕೊಂಡು ಮಾಡಬೇಕಾಗತ್ತೆ. ಅದರಿಂದ ಲಕ್ಷ್ಮಿಗೆ ನಾವು ವಿಶೇಷವಾಗಿ ಸ್ತೋತ್ರವನ್ನು ಮಾಡುವುದರಿಂದ, ಕುಂಕುಮಾರ್ಚನೆ ಶುಕ್ರವಾರದ ದಿವಸ ಮಾಡುವುದರಿಂದ, ಅದರಲ್ಲೂ ಲಲಿತಾ ಸಹಸ್ರನಾಮ ಅನ್ನತಕ್ಕಂಥದ್ದು ಏನಿದೆ ಅದು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡತಕ್ಕಂಥದ್ದು. ಅದನ್ನು ಶುಕ್ರವಾರದ ದಿವಸ ನೀವು ವಿಶೇಷವಾಗಿ ಅದರ ಸ್ತೋತ್ರ ರೂಪ ಅದನ್ನು ಸ್ತೋತ್ರವನ್ನು ಹೇಳ್ಬೋದು. ಅವಕಾಶ ಇದ್ದರೆ ಸಹಸ್ರನಾಮಗಳಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಬಿಲ್ವಾರ್ಚನೆ, ತುಳಸಿಯಲ್ಲಿ ಅರ್ಚನೆ ಶುಕ್ರವಾರದ ದಿವಸ ನೀವು ಮಾಡುವುದರಿಂದ ಒಂದೊಂದು ದ್ರವ್ಯದಲ್ಲಿ ಅಂದರೆ ಕುಂಕುಮದಲ್ಲಿ ಮಾಡಿದರೆ ಒಂದು ಫಲ, ಬಿಲ್ವಪತ್ರೆಯಲ್ಲಿ ಮಾಡಿದರೆ ಒಂದು ಫಲ, ಪುಷ್ಪಗಳಿಂದ ನೀವು ಮಾಡಿದರೆ ಜಾಜಿ, ಚಂಪಕ, ಮಲ್ಲಿಗೆ ಈ ರೀತಿಯಾದಂತಹ ವಿಶೇಷವಾದಂತಹ ಪುಷ್ಪ ಪತ್ರೆಗಳಿಂದ ಮಾಡಿದರೆ ಒಂದೊಂದಕ್ಕೆ ಒಂದೊಂದು ಫಲವನ್ನು ಶುಕ್ರವಾರದ ದಿವಸ ಮಾಡತಕ್ಕಂತಹ ಪೂಜೆಗೆ ಹೇಳಿದ್ದಾರೆ. ಆದ್ದರಿಂದ ಯಾರಿಗೆ ಯಾವುದು ಬೇಕೋ ಅದನ್ನು ನಾವು ತಿಳಿದುಕೊಂಡು ಅದನ್ನು ಶುಕ್ರವಾರದ ದಿವಸ ನಾವು ದೇವಿಯ ಪೂಜೆಯನ್ನು ನಾವು ಮಾಡಿದಾಗ, ಅದರಲ್ಲೂ ನಾವು ವಿಶೇಷವಾಗಿ ಶುಕ್ರವಾರದ ದಿವಸ ಕನಕದಾರ ಸ್ತೋತ್ರ, ಶ್ರೀ ಸೂಕ್ತ ಅನ್ನತಕ್ಕಂಥದ್ದಿದೆ. ಶುಕ್ರವಾರದ ದಿವಸ ನೀವು ಶ್ರೀ ಸೂಕ್ತವನ್ನು ಪಠನೆಯನ್ನು ಮಾಡಿದರೆ ಎಂತಹ ಆರ್ಥಿಕ ಸಮಸ್ಯೆ, ಸಾಲದ ಸಮಸ್ಯೆ ಇದ್ದರೆ ಅಥವಾ ಕೆಲವೊಂದು
ಈ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇದ್ದಾಗ ಅವೆಲ್ಲ ಶುಕ್ರವಾರದ ದಿವಸ ನಾವು ದೇವಿಯ ಪೂಜೆಯನ್ನು ಶ್ರೀ ಸೂಕ್ತದ ಮುಖೇನ ಒಂದು ಲಕ್ಷ್ಮೀ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಇವುಗಳನ್ನು ಮಾಡುವುದರಿಂದ ಸುವಾಸಿನಿಯರ ಪೂಜೆಯನ್ನು ಶುಕ್ರವಾರದ ದಿವಸ ನಾವು ಮಾಡಿ ಅವರಿಗೆ ವಿಶೇಷವಾಗಿ ಬಾಗಿನವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ನಮ್ಮ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗಿಯೇ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ಆದ್ದರಿಂದ ಆ ಶುಕ್ರವಾರವನ್ನು ನಾವು ವಿಶೇಷವಾಗಿ ಜ್ಞಾನ, ನೆಮ್ಮದಿ, ಸಂಪತ್ತನ್ನು ಗಳಿಸುವುದಕ್ಕೆ ನಾವು ಉಪಯೋಗಿಸಿಕೊಳ್ಳಬೇಕಾಗುತ್ತೆ. ಆದ್ದರಿಂದ ದೇವಿಯ ಆರಾಧನೆಯನ್ನು ಯಾವ ರೂಪದಲ್ಲಿ ಮಾಡಿದರೂ ಕೂಡ ಅದು ಶುಕ್ರವಾರದ ದಿವಸ ವಿಶೇಷವಾದಂತಹ ಫಲವನ್ನು ನಮಗೆ ಕೊಡುವುದರಿಂದ ಶುಕ್ರವಾರದ ದಿವಸ ದೇವಿಯ ಆರಾಧನೆಗೆ ಹೇಳಿರತಕ್ಕಂಥದ್ದು. ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.